ರಾಜ್ಯದಲ್ಲಿ ಇವತ್ತು ಎರಡು ಪ್ರಮುಖ ವಿಚಾರಗಳನ್ನು ಸರ್ಕಾರದ ಮುಂದೆ ಇಡಲಿಕ್ಕೆ JDS ಮುಂದಾಗಿದೆ. ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ. ನಿರರ್ಗಳವಾಗಿ ಎರಡು ವಿಚಾರದ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಖುದ್ದು ನಿಖಿಲ್ ಕುಮಾರಸ್ವಾಮಿ ಅವರು ನ್ಯೂಸ್ ಫಸ್ಟ್ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ನಿಖಿಲ್ ಕುಮಾರಸ್ವಾಮಿ ಅವರ ನೇರ ಪ್ರಶ್ನೆ ಕೇಳಿಬಿಡ್ತೀನಿ ನಾನು. ಬೆಂಗಳೂರು ವಿಚಾರಕ್ಕೆ DCM DK ಶಿವಕುಮಾರ್ ಅವರು ದೇವೇಗೌಡರು ಕುಟುಂಬವನ್ನು ಟಾರ್ಗೆಟ್ ಮಾಡಿ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಕೊಡುಗೆಗಳ ಲಿಸ್ಟನ್ನು ಹೇಳ್ತೀನಿ ಅಂತ ಹೇಳಿದ್ರಿ, ವೈಟ್ ಪೇಪರ್ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಒಂದು ಎಷ್ಟು ಲಿಸ್ಟ್ಗಳನ್ನ ಹೇಳೋದಾದ್ರೆ? ಜನತಾದಳ ಪಕ್ಷ ಅಧಿಕಾರದಲ್ಲಿ ಇದ್ದಂಥದ್ದು ಬಹಳ ಅಲ್ಪಾವಧಿ. ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೂ ನಮ್ಮ ದೇಶ ಇರ್ಬೋದು, ರಾಜ್ಯ ಇರ್ಬೋದು, ಅತಿ ಹೆಚ್ಚು ಆಡಳಿತ ಮಾಡಿರೋಂಥದ್ದೇ ಕಾಂಗ್ರೆಸ್ಸು. ಆದರೆ ನಮ್ಮ ಅಲ್ಪಾವಧಿಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ಕೆಲವೊಂದಷ್ಟು ನಿರ್ಣಯಗಳು ಬೆಂಗಳೂರು ನಗರಕ್ಕೆ ಸೀಮಿತವಾಗಿ ಮಾತನಾಡ್ತಕ್ಕಂಥದ್ದಾದರೆ, ಮೊದಲು ನಾನು ಹೇಳ್ತಕ್ಕಂಥದ್ದು ನಮ್ಮ ಎಲ್ರಿಗೂ ಇವತ್ತು ಜೀವನ ಮಾಡ್ತಕ್ಕಂಥದ್ದಕ್ಕೆ ಬೇಕಾಗಿರ್ತಕ್ಕಂಥದ್ದು ನೀರು. ಕಾವೇರಿ ನೀರಿನ ವಿಚಾರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ ಏನೊಂದು ರಿಜೆಕ್ಷನ್ ಆಗ್ತದೆ, ತಮಿಳುನಾಡು ಹಂಚಿಕೆ ಇವೆಲ್ಲ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವ್ರು ತಗೊಂಡಂಥ ನಿರ್ಣಯ, ಅವ್ರು ಹಾಕ್ತಕ್ಕಂಥ ಅಡಿಗಲ್ಲು 9 TMC ನೀರು, ಕಾವೇರಿ ನೀರು ಇವತ್ತೇನಾದ್ರು ಬೆಂಗಳೂರು ನಗರ ಪ್ರದೇಶದಲ್ಲಿ ಇವತ್ತಿನವರೆಗೂ ಕೂಡ ಬಳಕೆ ಆಗ್ತಾಯಿದೆ ಅಂದರೆ ಅದಕ್ಕೆ ಮೂಲ ಪುರುಷರು ದೇವೇಗೌಡರು ಸಾಹೇಬರು. ಇನ್ನು ಇವತ್ತೆಲ್ಲ ನಾವು ಫ್ಲೈಓವರ್ಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಎಷ್ಟೋ ಫ್ಲೈಓವರ್ಗಳು ಹಾಗೆ ನಿಂತೋಗಿರ್ತಕ್ಕಂಥದ್ರ ಬಗ್ಗೆ ಕೂಡ ನಾನು ಹೇಳ್ತಾ ಇದ್ದೆ ಪ್ರೆಸ್ ಮೀಟಲ್ಲಿ. 4-5 ವರ್ಷ ಕಂಪ್ಲೀಟ್ ಆಗ್ದಿರಾ ಶಿರ್ಸಿ ಫ್ಲೈಓವರು L&T ಕಂಪ್ನಿಗೆ ಸನ್ಮಾನ್ಯ ದೇವೇಗೌಡರು ಅದನ್ನು ಕೊಟ್ಟು ಥ್ರೂ ಟೆಂಡರ್ ಪ್ರಾಸೆಸ್ ಮೂಲಕ ಶಿರ್ಸಿ ಫ್ಲೈಓವರು ಬೆಂಗಳೂರಿಗೆ ನಂಬರ್ 1 ಫ್ಲೈಓವರ್ ಇವತ್ತಿಗೂ ಕೂಡ ಅದು ಕೊಟ್ಟಂಥದ್ದು ದೇವೇಗೌಡರು ಸಾಹೇಬರು. ಇನ್ನು ಅಲ್ಲಿಂದ ಇನ್ನು IT-BT ಸೆಕ್ಟರ್ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಅವತ್ತಿನ IT ಸೆಕ್ಟರ್ನ ಕಂಪ್ನಿಗಳಿಗೆ ಅವ್ರಿಗೆ ಇನ್ವಿಟೇಷನ್ನ ಕೊಟ್ಕೊಂಡು ದೊಡ್ಡವರು ಲ್ಯಾಂಡನ್ನು ಕೊಡ್ತೀನಿ, ಎಲೆಕ್ಟ್ರಿಸಿಟಿಯನ್ನು ಕೊಡ್ತೇನೆ, ಇನ್ಫ್ರಾಸ್ಟ್ರಕ್ಚರ್ನ ನೀವು ಕೇಳಿದಂತೆ ಪ್ರಾವಿಷನ್ನ ಕೊಟ್ಟು 10 ವರ್ಷ ನಿಮಗೆ ಟ್ಯಾಕ್ಸ್ ಹಾಲಿಡೇಯನ್ನು ಡಿಕ್ಲೇರ್ ಮಾಡ್ತೇನೆ ಅಂತಕ್ಕಂಥದ್ದನ್ನ ಹೇಳಿ ಅದನ್ನು ತೀರ್ಮಾನವನ್ನು ತೆಗೆದುಕೊಂಡಂಥದ್ದು ಇದೇ ದೇವೇಗೌಡರು ಸಾಹೇಬರು. ಇನ್ನು ಇವತ್ತು ನಾವು ದೇವನಹಳ್ಳಿನಲ್ಲಿ ಏನು ಏರ್ಪೋರ್ಟ್ ನೋಡ್ತೀವಿ, ಆ ಏರ್ಪೋರ್ಟ್ಗೂ ಕೂಡ 96ರಲ್ಲಿ ದೇವೇಗೌಡರು ಸಾಹೇಬರು ತಗೊಂಡಂಥ ನಿರ್ಣಯ. ಇನ್ನು ಹಲವಾರು ವಿಚಾರಗಳಿದೆ, ಹೇಳ್ತಾ ಹೋದರೆ ಬಹುಶಃ ನಮ್ಮ ವಕ್ತಾರರುಗಳು ಲಿಸ್ಟೇ ಇಟ್ಕೊಂಡಿದ್ದಾರೆ ಕೈಯಲ್ಲಿ, ನಾನು ಬಿಡುಗಡೆ ಮಾಡ್ತೀನಿ ಎಲ್ಲವೂ ಕೂಡ. ಅದನ್ನು ಹೊರತುಪಡಿಸಿ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಇವತ್ತೇನು BBMP ಅಂತ ಇಲ್ಲಿವರೆಗೂ ಇತ್ತು, ಅದನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು GBI ಆಗಿ ಇವತ್ತು ಹೆಸರು ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಷ್ಟೇ. BMP ಅಂತ ಇದ್ದಂಥದ್ದನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿ ಸನ್ಮಾನ್ಯ ಕುಮಾರಣ್ಣ ಅವರು 7 CMCಗಳನ್ನ 1 TMCಯನ್ನು 111 ಹಳ್ಳಿಗಳನ್ನ ಜೋಡಣೆ ಮಾಡಿ ಮರ್ಜ್ ಮಾಡಿ ಹತ್ತತ್ರ 246 ಸ್ಕ್ವೇರ್ ಕಿಲೋಮೀಟರ್ಸ್ ಟು 750 ಸ್ಕ್ವೇರ್ ಕಿಲೋಮೀಟರ್ಸ್ವರೆಗೂ ಅದನ್ನು ವಿಸ್ತರಿಸಿದಂಥದ್ದು ಇದೇ ಕುಮಾರಣ್ಣ ಅವರು. ಇನ್ನು ನೀವು ಮೆಟ್ರೋಗೆ ಮೊದಲನೇ ಹಂತದ ಫೇಸ್ಗೆ ಬೈಯಪ್ಪನಹಳ್ಳಿಯಿಂದ ಅಪ್ ಟು MG ರೋಡ್ವರೆಗೂ 17 ಕಿಲೋಮೀಟ್ರ್ ಚಾಲನೆ ಕೊಟ್ಟಂಥದ್ದು ಇದೇ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ. ಇನ್ನು ನಾವು ಇಷ್ಟೆಲ್ಲ ಬೆಂಗಳೂರು ನಗರದಲ್ಲಿ ಇವತ್ತು ಪಾಟೋಲ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೇ ಗಂಭೀರವಾದಂಥ ಚರ್ಚೆ ನಡೀತಾ ಇರೋದು ನ್ಯಾಷನಲ್ ಲೆವೆಲ್ವರೆಗೂ. ಇವತ್ತು ದೇಶ ವಿದೇಶಗಳಲ್ಲಿ ಚರ್ಚೆ ಆಗ್ತಾ ಇದೆ, ಯಾಕೆ ಬೆಂಗಳೂರಿಗೆ ಹೋಗಬೇಕು, ವೈ ಶುಡ್ ವಿ ಆಫ್ ಬ್ಯಾಂಗ್ಳೂರ್, ಲೆಟ್ ಅಸ್ ಗೆಟ್ ಔಟ್ ಆಫ್ ಬ್ಯಾಂಗ್ಳೂರ್ ಅನ್ನೋದ್ರ ಬಗ್ಗೆ ಕಂಪ್ನೀಸ್ ಚರ್ಚೆ ಮಾಡಬೇಕಾರೆ ಅದಕ್ಕೆ ಪೂರಕವಾಗಿ ಉಪಮುಖ್ಯಮಂತ್ರಿಗಳು ಒಂದು ನ್ಯಾಷನಲ್ ಚಾನಲಲ್ಲಿ ಹೇಳ್ತಾರೆ ನೆನ್ನೆ ದಿನ, ಪಾಪ ಯಾರೋ ಒಬ್ಬರು CEO ಬ್ಲ್ಯಾಕ್ ಬಕ್ ಅಂತಕ್ಕಂಥ ಕಂಪ್ನಿ, ಈಸ್ ಆಲ್ಸೋ ಎ ಯೂನಿಕಾರ್ನ್ ಸ್ಟಾರ್ಟಪ್ ಕಂಪ್ನಿ, ದೊಡ್ಡ CEO ಅವರು, ಈಸ್ ದೇರ್ ಫ್ರಮ್ 2015ಇಂದ ಔಟರ್ ರಿಂಗ್ ರೋಡಲ್ಲಿ ಇದ್ದಾರೆ ಅವರು. ಕಂಪ್ನಿ ಅಲ್ಲೇ ಇರೋದು, ಅವ್ರದ್ದು ಬೇಸ್ ಔಟ್ ಆಗಿರೋದು. ಅವರೇನೋ ನೋಡಿಪ್ಪ ನಾವು ಪ್ರತಿನಿತ್ಯ ನಮ್ಮ ಎಂಪ್ಲಾಯೀಸು 1.5 ಗಂಟೆ 2 ಗಂಟೆ ಬರಬೇಕು, 1.5 ಗಂಟೆ 2 ಗಂಟೆ ಹೋಗಬೇಕು, ಜೊತೆಯಲ್ಲಿ ರಸ್ತೆಗಳು ಹೆಂಗಿದೆ, ಫುಟ್ಪಾತ್ಗಳ ಸಮಸ್ಯೆ ಹೆಂಗಿದೆ, ಗುಂಡಿ ಮುಚ್ಚಿಲ್ಲ, ಈ ಸಮಸ್ಯೆ ಬಗ್ಗೆ ಅವರು ಹೆಲ್ಪ್ಲೆಸ್ನೆಸ್ನ ಆಚೆ ಕಡೆ ಅವರ ಟ್ವೀಟ್ ಮೂಲಕ ಹೇಳ್ಕೊಂಡ್ರೆ ಉಪಮುಖ್ಯಮಂತ್ರಿಗಳು ಏನು ಹೇಳಬೇಕು ಕಂಪ್ನಿಗಳಿಗೆ? ಇಲ್ಲ, ನೀವು ಏನಾರು ನಾನೊಂದು ಮಾಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಮೂಡಿಸ್ಬೇಕು. ಯಾಕಂದ್ರೆ ನೀವು ಆ ಸ್ಥಾನದಲ್ಲಿ ಕೂತಿದ್ದೀರಿ. ಅದು ಬದಲಾಗಿ ನೀವೇನು ಹೇಳ್ತೀರಿ ನ್ಯಾಷನಲ್ ಮೀಡಿಯಾಗೆ ನೀವು ಇಂಟರ್ವ್ಯೂನಲ್ಲಿ? ಯು ಕೆನಾಟ್ ಬ್ಲ್ಯಾಕ್ ಮೇಲರ್ಸ್, ಯು ಕೆನಾಟ್ ಥ್ರೆಟನ್ ದ ಗೌರ್ಮೆಂಟ್, ಯು ಕ್ಯಾನ್ ವಾಕ್ಔಟ್ ಫ್ರಮ್ ಇಯರ್ ಅಂತ ಹೇಳ್ತಾರೆ ಕಂಪ್ನೀಸ್ಗೆ. ಅದಕ್ಕೆ ಪೂರಕವಾಗಿ ಇವತ್ತು ಚಂದ್ರಬಾಬು ನಾಯ್ಡು ಅವ್ರ ಮಗ ನಾರಾ ಲೋಕೇಶ್ ಅವ್ರು ಏನು ಹೇಳಿದ್ದಾರೆ, ಪ್ಲೀಸ್ ಕಮ್ ಇಯರ್, ವೈಜಾಗ್ಗೆ ಬನ್ನಿ, ನಾನು ಇನ್ವೈಟ್ ಮಾಡ್ತೀನಿ, ನಿಮ್ಗೇನು ಲ್ಯಾಂಡ್ ಬೇಕಾ, ಎಲೆಕ್ಟ್ರಿಸಿಟಿ ಬೇಕಾ, ಇನ್ಫ್ರಾಸ್ಟ್ರಕ್ಚರ್ ಬೇಕಾ, ಐ ವಿಲ್ ಪ್ರೊವೈಡ್ ಎವ್ರಿಥಿಂಗ್, ಬನ್ನಿ ಅಲ್ಲಿ ಅಂತ ಹೇಳ್ತಾರೆ. ಔಟರ್ ರಿಂಗ್ ರೋಡಲ್ಲಿ ಸರ್ ನಮಗೆ ನಿಮಗೆ ತಿಳಿದಾಗೆ 93 ಮಿಲಿಯನ್ ಸ್ಕ್ವೇರ್ ಫೀಟಲ್ಲಿ ವರ್ಕ್ ಸ್ಪೇಸ್ಗಳಿದೆ. ಅದರಲ್ಲಿ ವಿಪ್ರೋ, ಆಕ್ಸೆಂಚರ್ ಇರ್ಬೋದು, ಗೂಗಲ್ ಇರ್ಬೋದು,
ನಾನಾ ರೀತಿಯಾದಂಥ ಗ್ಲೋಬಲ್ ರೆಕಗ್ನಿಷನ್ ಇರ್ತಕ್ಕಂಥ ಕಂಪ್ನಿಗಳು ಅಲ್ಲಿ ಬಂದು ಸೆಟ್ಲ್ ಆಗಿದೆ. ಅದರಿಂದ ಪ್ರತಿ ವರ್ಷ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇರ್ತಕ್ಕಂಥ ಆದಾಯ ಎಷ್ಟು? 850 ಕೋಟಿ ರೂಪಾಯಿ ಪ್ರಾಪರ್ಟಿ ಟ್ಯಾಕ್ಸು ಮತ್ತಷ್ಟು ಟ್ಯಾಕ್ಸಸ್ ಮೂಲಕ ಇವತ್ತು ಆದಾಯ ಜನ್ರೇಟ್ ಆಗ್ತಾ ಇದೆ. ಇಷ್ಟೆಲ್ಲ ಎಕನಾಮಿಕಲಿ ನಾವು ಬೆನಿಫಿಟ್ ತಗೊಳ್ಬೇಕಾದಂಥ ಕಂಪ್ನಿಗಳನ್ನ ನಾವು ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು, ಯಾವ ರೀತಿ ಅವ್ರಿಗೆ ನಾವು ಇನ್ಫ್ರಾಸ್ಟ್ರಕ್ಚರ್ನ ಒದಗಿಸ್ಬೇಕು ಅಂತಕ್ಕಂಥದ್ದು ಕನಿಷ್ಠ ಪಕ್ಷ ಅವ್ರಿಗೆ ನಾವು ಒಂದು ಧೈರ್ಯವನ್ನು ತುಂಬಿಸ್ಬೇಕು. ಅದು ಮಾಡಲಿಲ್ಲ, ಯು ಕ್ಯಾನ್ ವಾಕೌಟ್ ಅಂತ ಹೇಳ್ತಾರೆ. ಅದರಿಂದ ಎಷ್ಟೆಷ್ಟು ಇವರೇನಾದ್ರು ಕಂಪ್ನೀಸ್ ಇವತ್ತಿಲ್ಲಿಂದ ವಾಕೌಟ್ ಆದರೆ ಎಷ್ಟು ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗಿದೆ. ಈಗ ಆಲ್ರೆಡಿ ಅನ್ಎಂಪ್ಲಾಯ್ಡ್ ಯೂತ್ಗಳು ಭಾಳ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಇರ್ತಕ್ಕಂಥ ಎಂಪ್ಲಾಯ್ಮೆಂಟ್ನು ಕಿತ್ಕೊಂಡು ಕಂಪ್ನಿನೂ ಒದ್ದೋಡಿಸಿದರೆ ಕೊನೆಗೆ ಏನಾಗ್ತದೆ ಬೆಂಗಳೂರು ನಗರದ ಪರಿಸ್ಥಿತಿ? ಉಪಮುಖ್ಯಮಂತ್ರಿಗಳೇ ಯೋಚನೆ ಮಾಡಿದಾರಾ? ಮಾತಿದ್ರೆ ಬೆಳಗ್ಗೆ ಎದ್ದರೆ ಸದಾಶಿವನಗರ ಮನೆ ಆಚೆ ಬರೋದು, ಮೀಡಿಯಾಗೆ ಮಾತಾಡಿ ಅವ್ರು ಪಿ ಆರ್ ಟೀಮ್ ಹೇಳಿರ್ತಾರೆ, ಸರ್ ಇವತ್ತಿಂದ ಇವೆಂಟ್ ಮ್ಯಾನೇಜ್ಮೆಂಟ್ ಇದು ಸರ್, ಕೂತ್ಕೊಳ್ಳಿ ಸರ್ ಬೈಕಲ್ಲಿ, ಹಾಕೊಳ್ಳಿ ಸರ್ ಗ್ಲಾಸು, ಹಾಕೊಳ್ಳಿ ಸರ್ ಶಾಲು, ಪ್ರತಿನಿತ್ಯ ಒಂದೊಂದು ಶಾಲು ಹಾಕ್ಕೊಳ್ಳೋದು, ಝೀರೋ ಟ್ರಾಫಿಕ್ ಮಾಡಿಸ್ಕೊಳ್ಳೋದು, ಯಾವುದೋ ಒಂದು ಫ್ಲೈಓವರ್ ಹತ್ತೋದು ಹೋಗೋದು. ಗುಂಡಿ ಇರೋ ಕಡೆ ಹೋಗಿ ಬನ್ನಿ, ಹಂಗೆ ಗುಂಡಿ ಇರೋ ಕಡೆ ಹೋಗಿ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಬೆಂಗಳೂರು ನಗರದ ನಾಗರಿಕರ ಪರಿಸ್ಥಿತಿ ಏನಿದೆ, ಪ್ರತಿನಿತ್ಯ ಓಡಾಡ್ತಾ ಇರೋವಂಥ ಪರಿಸ್ಥಿತಿ ಅಂತ. ಸರ್, ಒಂದು ಕಡೆ ಟಾರ್ಗೆಟ್ ಆಯಿತು, ಇದು ಕೊಡುಗೆಗಳಾಯಿತು ಲಿಸ್ಟು. ಜಾತಿ ಗಣತಿ ಬಗ್ಗೆ ಸರ್, ಈಗ ಖುದ್ದು ಸಿದ್ದರಾಮಯ್ಯನವ್ರನ್ನೇ ಅಟ್ಯಾಕ್ ಮಾಡ್ತಿದ್ದಾರೆ ಕ್ಯಾಬಿನೆಟ್ನಲ್ಲಿರುವಂಥ ಸಚಿವರು, ಇದಕ್ಕೆ ನೀವೇನು ರಿಯಾಕ್ಟ್ ಮಾಡ್ತೀರಿ? ಸರ್, ಜಾತಿ ಗಣತಿ ಬಗ್ಗೆ ಈಗಾಗಲೇ ತಾವೇ ಮಾಧ್ಯಮಗಳಲ್ಲಿ ಕಳೆದ 3-4 ತಿಂಗಳ ಹಿಂದೆ ನಡೆದಂಥ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಯಾವ್ಯಾವ ರೀತಿ ಆಯಾ ಸಮುದಾಯದ ಅವರ ಸ್ವಂತ ಪಕ್ಷದ ನಾಯಕರುಗಳೇ ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಕೂಡ ಭಾಳ ಚರ್ಚೆ ಗ್ರಾಸ ಆಯಿತು. ಇಲ್ಲಿ ಜಾತಿ ಗಣತಿ ಆಗಬೇಕಾಗಿರ್ತಕ್ಕಂಥದ್ದು ಯಾವ ದೃಷ್ಟಿಯಿಂದ ಆಗಬೇಕು, ಯಾವ ಕಟ್ಟಕಡೆಯ ವ್ಯಕ್ತಿ, ಧ್ವನಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿ, ಅಂಥ ವ್ಯಕ್ತಿಗೆ ನೀವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮೇಲ್ ತಗೊಂಡು ಬರ್ತಕ್ಕಂಥದ್ದು ಜಾತಿ ಗಣತಿ ಆಗಬೇಕಾಗಿರ್ತಕ್ಕಂಥದ್ದು. ಈಗ ಕೇಂದ್ರದಿಂದ ಈಗಾಗಲೇ ಜಾತಿ ಗಣತಿ ಕಾಲಮನ್ನು ಅಡಿಷನ್ ಮಾಡಿ ಆಲ್ರೆಡಿ ವೇಗವಾಗಿ ನಡೀತಾ ಇದೆ. ಇನ್ನೊಂದು 4 ಮಂತ್ಸಲ್ಲಿ ಔಟ್ಕಮ್ ಕೂಡ ಬರ್ತಾ ಇದೆ, ರಿಸಲ್ಟ್ ಆಚೆ ಬರ್ತಾ ಇದೆ. ಇದ್ರ ಮಧ್ಯೆ ಈಗ ಹೊಸದಾಗೆ ಅದೆಂಥದ್ದು 331 ಇಲ್ಸಲ್ಲದೆ ಇರೋ ಜಾತಿಗಳನ್ನೆಲ್ಲ ಹುಟ್ಟಾಕೊಂಡು ಏನು ಸರ್, ಇದರ ಪ್ರಯತ್ನ ಯಾತಕ್ಕೋಸ್ಕರ ಆಗ್ತಾ ಇದೆ? ರಾಜ್ಯ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ಕೆಲವೊಂದಷ್ಟು ಜನಪ್ರತಿನಿಧಿಗಳ ಇದರ ಹಿಂದಿನ ಉದ್ದೇಶಗಳೇನು? ಅವರ ರಾಜಕೀಯದ ಲಾಭಕ್ಕೋಸ್ಕರ, ಅವರ ರಾಜಕೀಯದ ಲೆಕ್ಕಾಚಾರಕ್ಕೋಸ್ಕರ ಜಾತಿಗಳ ಬಗ್ಗೆ ಇವತ್ತು ಒಂದು ಸಂಘರ್ಷ ಉಂಟು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ವಾತಾವರಣ ರಾಜ್ಯ ಸರ್ಕಾರ ಮೂಡಿಸ್ತಾ ಇದೆ. ನಮಗೆ ಇವತ್ತು ನಮ್ಮನ್ನು ತಳ್ಳಿದೆ ಅಲ್ಲಿಗೆ ಇವತ್ತು. ಬಟ್ ಇದು ಸರ್ ಒಂದು ಹೇಳ್ತಕ್ಕಂಥದ್ದು, ಇವತ್ತು ಸರ್ವೆ ಮಾಡುವಂಥ ಅಧಿಕಾರ ಇರೋವಂಥದ್ದು ಸ್ಟೇಟಿಗೆ ಮಾತ್ರ. ಇನ್ನು ಸೆನ್ಸಸ್ ಮಾಡ್ತಕ್ಕಂಥದ್ದಕ್ಕೆ ಇರ್ತಕ್ಕಂಥದ್ದು ಅಧಿಕಾರ ಕೇಂದ್ರಕ್ಕೆ. ಇದು ವೆರಿ ಕ್ಲಿಯರ್. ಒಂದು ಕಡೆ ಕಾಂತರಾಜುರವರ ವರದಿ ಈಗಾಗಲೇ ರಿಜೆಕ್ಟ್ ಆಗಿದೆ. ಅವರ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರ ಒಂದು ಏನು 15ರಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು 3 ವರ್ಷ ನಡೀತು. ಕಾಂತರಾಜು ಅವ್ರ ವರದಿ ಆಚೆ ಬಂತು, 180 ಕೋಟಿ ಟ್ಯಾಕ್ಸ್ ಪೇಯರ್ಸ್ ಮನಿ ಖರ್ಚು ಮಾಡಿದ್ರು. ಕೊನೆಗೆ ಅವರು ನಮ್ಮ ಮೆಂಬರ್ ಸೆಕ್ರೆಟರಿ ಸೈನ್ ಆಗದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರಣ್ಣವರು ರಿಜೆಕ್ಟ್ ಮಾಡಿದ್ರು 18ರಲ್ಲಿ. ಯಾಕೆ ಪದೇ ಮತ್ತಿವಾಗ ಸೆಪ್ಟೆಂಬರ್ 22ರಿಂದ 15 ದಿನದಲ್ಲಿ ನೀವು 2 ಕೋಟಿ ಜನ ಮನೆಗಳ ರೀಚೌಟ್ ಆಗೋಕ್ಕಾಗ್ತದ? 420 ಕೋಟಿ ವೆಚ್ಚ ತೋರಿಸ್ಕೊಂಡಿದ್ದೀರಿ. ಮತ್ತೆ ಅದನ್ನು ಆಗುತ್ತಾ ಇದು ಪ್ರಾಕ್ಟಿಕಲಿ? 10 ವರ್ಷದಿಂದ ಆಗದೆ ಇರೋವಂಥದ್ದು 15 ದಿನದಲ್ಲಿ ಮಾಡ್ತೀರಾ ನೀವು? ಏನಿದ್ರ ಹಿಂದಿನ ಉದ್ದೇಶ ಏನು? ಯಾಕೆ ಇಂಥ ಅರ್ಜೆನ್ಸಿ? ಯಾಕೆ ಬರಲಿ ಬಿಡಿ, ಕೇಂದ್ರದಿಂದ 4 ತಿಂಗಳಲ್ಲಿ ರಿಪೋರ್ಟ್ ಬರ್ತಾ ಇದೆಯಲ್ಲ, ಕಾಲ ಮ್ಯಾಡ್ ಮಾಡ್ಕೊಂಡಿದಾರಲ್ಲ ಅವರು ಜಾತಿ ಗಣತಿದು. ನಿಮಗೇನು ಅನುಮಾನ? ಇನ್ನು ನಿಮ್ಮ ನಡೆಗಳು ನಮಗೆಲ್ಲ ಅನುಮಾನ ಆಗ್ತಾ ಇದೆ, ರಾಜ್ಯದ ಜನಕ್ಕೆ ಅನುಮಾನ ಆಗ್ತಾ ಇದೆ. ನಾಳೆ ನಿರ್ಮಲಾನಂದ ಶ್ರೀಗಳ ಜೊತೆ ಒಂದು ಸಭೆ ಸರ್, ಅವರ ಸಮಕ್ಷಮದಲ್ಲಿ ಪಕ್ಷಾತೀತವಾಗಿ ಸರ್ವಪಕ್ಷ ಸಮುದಾಯದ ಸಭೆ. ಅದು ಪರಮಪೂಜ್ಯರು ನಿರ್ಮಲಾನಂದ ಶ್ರೀಗಳು ತಾವೇ ಹೇಳ್ದಂಗೆ ಇವತ್ತು ಸರ್ವಪಕ್ಷದ ನಾಯಕರುಗಳು, ಸಮುದಾಯದ ನಾಯಕರುಗಳನ್ನ ನಾಳೆ ಆಹ್ವಾನ ಮಾಡಿದ್ದಾರೆ. ಈ ರೀತಿ ಆಯಾ ಸಮುದಾಯದ ಪೀಠಾಧಿಪತಿಗಳು, ಸ್ವಾಮೀಜಿಗಳು ಅವರ ಮೂಲಕವೇ ಆಯಾ ಸಮುದಾಯದ ನಾಯಕರುಗಳು, ಸರ್ವಪಕ್ಷದ ನಾಯಕರುಗಳು ಭಾಗಿಯಾಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ನಾಳೆ ದಿನ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವ್ರಿಗೂ ಕೂಡ ನಮ್ಮೆಲ್ರಿಗೂ ಆಹ್ವಾನವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಭಾಗಿಯಾಗ್ತೇವೆ. ನನ್ನ ಕಡೆಯ ಪ್ರಶ್ನೆ ಸರ್, ನಿನ್ನೆ ನಡೆದಿರುವಂಥ ಕ್ಯಾಬಿನೆಟ್ ಸಭೆಯಲ್ಲಿ ಖುದ್ದು DCM ಕೂಡ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತ. ಇಲ್ಲಿ ಇದ್ರ ಬಗ್ಗೆ ಯಾರ ಪರ ಇದೆಯೋ ಯಾರ ವಿರುದ್ಧ ಇದೆಯೋ ನನಗೆ ಗೊತ್ತಿಲ್ಲ ಸರ್. ಆದರೆ ಇಲ್ಲಿ ಇದರಿಂದ ಏನಾಗ್ತಾ ಇದೆ, ಇವರು ಹಚ್ತಾ ಇರ್ತಕ್ಕಂಥ ಈ ಒಂದು ಬೆಂಕಿ
ಇವತ್ತು ಈ ಜಾತಿ ಅಂತಕ್ಕಂಥದ್ದು ಇವತ್ತು ನನ್ನಂಥ ಯುವಕರು ಅಟ್ಲೀಸ್ಟ್ ನಮ್ಮ ಪೀಳಿಗೆ ಅಥವಾ ಭವಿಷ್ಯದ ಪೀಳಿಗೆಗೆ ಈ ಜಾತಿ ಅಂತಕ್ಕಂಥದ್ದು ಹೋಗಲಾಡಿಸ್ಬೇಕು ಅಂತಕ್ಕಂಥದ್ದಾದರೂ ಒಂದು ಸ್ಪಷ್ಟ ನಿಲುವಿದೆ. ಬಟ್ ಜಾತಿ ಅಫ್ಕೋರ್ಸ್ ಜಾತಿ ಗಣತಿ ಆಗಬೇಕಾಗಿರೋದು ನಾನು ಪ್ರಾರಂಭದಲ್ಲಿ ಹೇಳ್ದಂಗೆ ಯಾರು ಕಟ್ಟಕಡೆ ವ್ಯಕ್ತಿ ಭಾಳ ತೊಂದರೆಯಲ್ಲಿರ್ತಾನೆ ಅಂಥವ್ನ ಮೇಲೆತ್ತಕ್ಕಂಥದ್ದಕ್ಕೆ ಮಾಡಿ. ಆದರೆ ನೀವು ರಾಜಕಾರಣದ ನಿಮ್ಮ ಕೆಲವೊಂದಷ್ಟು ಲೆಕ್ಕಾಚಾರಕ್ಕೋಸ್ಕರ ಮಾಡುವಂಥದ್ದು ಇವತ್ತು ಸಮಾಜದ ಮಧ್ಯೆ ಒಂದು ಸಂಘರ್ಷ ಉಂಟು ಮಾಡ್ತಕ್ಕಂಥದ್ದಾಗ್ತದೆ. ಉಪಮುಖ್ಯಮಂತ್ರಿಗಳಿರ್ಬೋದು ಅಥವಾ ಯಾರೇ ಅವ್ರ ಸಚಿವ ಸಂಪುಟದ ಮಂತ್ರಿಗಳು ಅವರೆಲ್ಲರೂ ಕೂಡ ಅವರವ್ರದೇ ಆದಂಥ ನಿಟ್ಟಿನಲ್ಲಿ ಇದೆಲ್ಲವೂ ಕೂಡ ಸರಿಯಾಗಿ ಆಗಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಏನು ಅನುಮಾನ ಬೇಡ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ನಿಖಿಲ್ ಕುಮಾರಸ್ವಾಮಿ ಅವರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಮಂಜು ಹೊಸಕೋಟೆ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.